ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಗ್ರಾಮದ ಮಹಿಳೆಯರಿಗೆಲ್ಲ ಗದಾಧರನೆಂದರೆ ಅಚ್ಚುಮೆಚ್ಚಲ್ಲವೇ? ಅವನು ಈ ನಡುವೆ ಶಾಲೆಗೆ ಹೋಗದೆ ಮನೆಯಲ್ಲೇ ಬಹಳ ಹೊತ್ತು ಇರತೊಡಗಿದ್ದರಿಂದ ಅವರಿಗೆ ಅವನನ್ನು ಕಾಣುವುದು ಹೆಚ್ಚು ಸುಲಭವಾಯಿತು. ತಮ್ಮ ಮನೆಗೆಲಸವೆಲ್ಲ ಮುಗಿದಿದ್ದರೆ ಈ ಮಹಿಳೆಯರು ನೇರವಾಗಿ ಓಡಿ ಬರುತ್ತಿದ್ದುದು ಚಂದ್ರಮಣಿಯ ಮನೆಗೆ. ಅಲ್ಲಿ ಗದಾಧರ ಅವರ ಕಣ್ಣಿಗೆ ಬಿದ್ದರೆ ಸಾಕು, ಅವನನ್ನು ಸುತ್ತುವರಿದು ಕುಳಿತುಕೊಂಡು ಗದಾಯ್ ಒಂದು ಹಾಡು ಹೇಳೋ, ಗದಾಯ್ ಒಂದು ಕಥೆ ಹೇಳೋ ಎನ್ನಲು ಪ್ರಾರಂಭಿಸುತ್ತಿದ್ದರು. ಆ ವೇಳೆಗೆ ಗದಾಧರನೇನಾದರೂ ತಾಯಿಗೆ ಮನೆಗೆಲಸದಲ್ಲಿ ನೆರವಾಗುತ್ತಿದ್ದರೆ ಈ ಹೆಂಗಸರು ತಾವೂ ಒಂದು ಕೈ ಹಾಕಿ ಕೆಲಸವನ್ನು ಬೇಗ ಮುಗಿಸಿಬಿಡುತ್ತಿದ್ದರು. ಇದು ಹೆಚ್ಚು ಕಡಿಮೆ ರೂಢಿಯೇ ಆಗಿಬಿಟ್ಟಿತು. ಆ ಹೆಂಗಸರಿಗೆ ಗದಾಧರನ ಹಾಡು ಕಥೆಗಳನ್ನು ಕೇಳುವುದು ಎಷ್ಟು ಪ್ರಿಯವಾಗಿತ್ತೆಂದರೆ ಅವರು ಸಾಧ್ಯವಾದಷ್ಟು ಬೇಗ ತಮ್ಮ ಮನೆಗೆಲಸಗಳನ್ನು ಮುಗಿಸಿ ಚಂದ್ರಮಣಿಯ ಮನೆಗೆ ಓಡಿ ಬಂದು ಬಿಡುತ್ತಿದ್ದರು. ಆದಷ್ಟು ಹೊತ್ತು ಕುಳಿತು ಆಲಿಸುವ ಆಸೆ ಅವರದು. ಪುರಾಣಗಳನ್ನು ಓದುವುದಷ್ಟೇ ಅಲ್ಲದೆ ಗದಾಧರ ಇನ್ನೂ ಹಲವಾರು ರೀತಿಯಲ್ಲಿ ಜನರ ಮನರಂಜಿಸಬಲ್ಲವನಾಗಿದ್ದ. ಅವನ ಗ್ರಾಮದಲ್ಲಿ ನಾಟಕಕಾರರ, ಲಾವಣಿಕಾರರ ತಂಡಗಳಿದ್ದವು. ಈ ತಂಡಗಳ ಹಾಡು ಅಭಿನಯಗಳನ್ನೆಲ್ಲ ಗದಾಧರ ಚೆನ್ನಾಗಿ ಗಮನಿಸಿಟ್ಟುಕೊಂಡಿದ್ದ. ಅಲ್ಲದೆ ಗ್ರಾಮದ ಎಷ್ಟೋ ವೈಷ್ಣವರ ಮನೆಗಳಲ್ಲಿ ಪ್ರತಿ ಸಂಜೆಯೂ ಭಾಗವತ ವಾಚನ, ಭಜನೆಗಳು ನಡೆಯುತ್ತಿದ್ದವು. ಬಾಲ್ಯದಿಂದಲೂ ಇಂಥವನ್ನೆಲ್ಲ ಕೇಳಿದ್ದ ಗದಾಧರ ತನ್ನ ಅಸಾಮಾನ್ಯ ಧಾರಣ ಶಕ್ತಿಯಿಂದ ಇವುಗಳಲ್ಲಿ ಹೆಚ್ಚಿನವನ್ನು ನೆನಪಿಟ್ಟುಕೊಂಡಿದ್ದ. ಗ್ರಾಮದ ಮಹಿಳೆಯರು ಮತ್ತೆ ಮತ್ತೆ ಮನೆಗೆ ಬಂದು ಪ್ರೀತಿಯಿಂದ ಗದಾಯ್ ಒಂದು ಹಾಡು ಹೇಳಪ್ಪ ಎಂದು ಬೇಡಿಕೊಂಡಾಗ ತನ್ನ ನೆನಪಿನ ಚೀಲದಿಂದ ಒಂದೊಂದನ್ನೇ ತೆಗೆದು ಹಾಡುತ್ತಿದ್ದ. ಯಾವುದಾದರೂ ಬಯಲಾಟದ ಸನ್ನಿವೇಶವನ್ನು ಅಭಿನಯಿಸುವಾಗ ತಾನೇ ಅದರಲ್ಲಿನ ಎಲ್ಲ ಪಾತ್ರಗಳನ್ನೂ ಧ್ವನಿಯ ಏರಿಳಿತಗಳೊಂದಿಗೆ ಅಭಿನಯಿಸುತ್ತಿದ್ದ. ಇಲ್ಲವೇ ಊರಿನ ಯಾರಾದರೊಬ್ಬ ವಿಲಕ್ಷಣ ವ್ಯಕ್ತಿಯ ವಿಚಿತ್ರ ಹಾವಭಾವವನ್ನೋ ಅಂಗಭಂಗಿಯನ್ನೋ ಹೇಗೆ ಅಣಕವಾಡಿ ತೋರಿಸುತ್ತಿದ್ದನೆಂದರೆ ನೋಡುವವರೆಲ್ಲ ನಕ್ಕು ನಕ್ಕು ಬಿದ್ದು ಹೊರಳಾಡಬೇಕು. ಹೀಗೆ ಬಾಲಕ ಗದಾಧರ ಹಳ್ಳಿಯ ಮಹಿಳಾ ಸಾಮ್ರಾಜ್ಯದ ಮೇಲೆ ತನ್ನ ಪ್ರಭಾಜಾಲವನ್ನು ಬೀರಿದ್ದ. ಅವನ ಜನನದ ಸಮಯದಲ್ಲಿ ಚಂದ್ರಮಣಿ ಕ್ಷುದಿರಾಮರಿಗಾಗಿದ್ದ ವಿಚಿತ್ರ ಕನಸುಗಳ, ಅದ್ಭುತ ದರ್ಶನಗಳ ವಿಷಯ ಅವರಿಗೆಲ್ಲ ತಿಳಿದಿತ್ತು. ದೇವದೇವಿಯರ ಭಾವ ಜಾಗೃತವಾದರೆ ಅವನಲ್ಲಿ ಕೂಡಲೇ ಎಂತಹ ಅದ್ಭುತ ಪರಿವರ್ತನೆಯಾಗುತ್ತದೆ ಎಂಬುದನ್ನಂತೂ ಕಣ್ಣಾರೆ ಕಾಣುತ್ತಿದ್ದರು. ಅವನ ಭಕ್ತಿ ಏನು, ಪುರಾಣಗಳನ್ನು ಓದುವಾಗ ಅವನ ತನ್ಮಯತೆ ಏನು, ಆ ಸುಮಧುರ ಕಂಠದ ಗಾಯನವೇನು, ಇನ್ನು ಪ್ರತಿಯೊಬ್ಬರ ವಿಷಯದಲ್ಲೂ ಪ್ರೀತಿಯಿಂದ ನಡೆದುಕೊಳ್ಳುವ ಅವನ ಹೃದಯವಂತಿಕೆಯಂಥದ್ದು. ಇಂತಿಂಥ ದೈವೀ ಗುಣಗಳನ್ನು ಕಂಡು ಆ ಹಳ್ಳಿಯ ಸರಳ ಹೆಂಗಸರ ಹೃದಯದಲ್ಲಿ ಗದಾಧರನ ಬಗ್ಗೆ ಒಂದು ವಿಶಿಷ್ಟ ಭಕ್ತಿ ವಾತ್ಸಲ್ಯ ಮೂಡಿತ್ತು. ಪ್ರಸನ್ನಮಯಿಯೇ ಮೊದಲಾದ ವೃದ್ಧ ಸ್ತ್ರೀಯರನೇಕರು ಗದಾಧರನಲ್ಲಿ ಬಾಲಗೋಪಾಲನನ್ನೇ ಕಾಣುತ್ತಿದ್ದರು. ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಇತರ ಸ್ತ್ರೀಯರು ಅವನನ್ನು ಶ್ರೀ ಕೃಷ್ಣಾಂಶ ಸಂಭೂತನೆಂದು ನಂಬಿ ತಮ್ಮ ಇಷ್ಟ ದೇವತೆಯಂತೆ ಇಲ್ಲವೇ ಸಖನಂತೆ ಕಾಣುತ್ತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುವಿನ ನಾಡಾದ ಬಂಗಾಳವು ಪರಾಭಕ್ತಿಯ ಗಂಗೆಯಿಂದ ಸೇಚನಗೊಂಡಿರುವಂಥದ್ದು. ಪ್ರೇಮಪೂರ್ಣ ಭಕ್ತಿಯೇ ಅಲ್ಲಿನ ವೈಷ್ಣವರಿಗೆ ಧರ್ಮದ ಸಾರ ಸರ್ವಸ್ವ. ಇಂತಹ ಮನೆತನಗಳಲ್ಲಿ ಹುಟ್ಟಿದ ಆ ವನಿತೆಯರು ಗದಾಧರನಂತಹ ದೈವೀ ಗುಣ ಸಂಪನ್ನನಾದ ಬಾಲಕನನ್ನು ಸಾಕ್ಷಾತ್ ಭಗವಂತನೆಂಬಂತೆ ಕಂಡುದರಲ್ಲಿ ಅಚ್ಚರಿ ಏನಿದೆ? ಅವರಿಗೆ ಅವನಲ್ಲಿ ಎಂಥ ಗಾಢ ಶ್ರದ್ಧೆ ಬಲಿಯಿತೆಂದರೆ ಕೆಲವೊಮ್ಮೆ ಅವರು ಅವನ ಬಳಿಯಲ್ಲಿ ತಮ್ಮ ಅಂತರಾಳದ ಭಾವಗಳನ್ನು ಯಾವುದೇ ಬಗೆಯ ಮುಚ್ಚುಮರೆಯಿಲ್ಲದೆ ಹೇಳಿಕೊಂಡು ಅವನ ಸಲಹೆ ಕೇಳುತ್ತಿದ್ದರು. ಆಗ ಗದಾಧರನು ಅವರು ಪರಕೀಯರೆಂಬ ಭಾವನೆಯೇ ಇಲ್ಲದೆ ತನ್ನ ಒಡ ಹುಟ್ಟಿದವರಂತೆ ಅವರ ಬಳಿ ವರ್ತಿಸುತ್ತಿದ್ದ, ಅವರಿಗೆ ಸಲಹೆ ನೀಡುತ್ತಿದ್ದ. ಆ ವನಿತೆಯರು
ಗದಾಧರನ ಮಾತಿನಂತೆಯೇ ನಡೆದುಕೊಳ್ಳುತ್ತಿದ್ದರು. ಗದಾಧರ ಒಳ್ಳೆಯ ಅಭಿನಯ ಕುಶಲಿ ಎನ್ನುವುದು ಹಳ್ಳಿಯ ಹೆಂಗಸರಿಗೆ ಚೆನ್ನಾಗಿ ಗೊತ್ತಿತ್ತು. ಅವನು ಆಗಾಗ ಯಾರಾದರೊಬ್ಬ ಪ್ರಖ್ಯಾತ ಸ್ತ್ರೀಯಂತೆ ಸೀರೆಯುಟ್ಟು ಆಭರಣ ತೊಟ್ಟು ಅವಳಂತೆಯೇ ಹಾವಭಾವ ಮಾಡುತ್ತಾ ಒಯ್ಯಾರದಿಂದ ಹಾಗೆ ಹೀಗೆ ಬಳುಕುತ್ತಾ ಅವರನ್ನೆಲ್ಲ ರಂಜಿಸುತ್ತಿದ್ದ. ಒಮ್ಮೆ ಅವನು ಮಹಿಳೆಯರ ಅಪೇಕ್ಷೆಯಂತೆ ರಾಧೆಯ ವೇಷ ತೊಟ್ಟಿದ್ದ. ಆಗ ಅವನ ಮೈ ಕೈ ಮುಖಗಳ ಚಲನವಲನವನ್ನು ನೋಡಬೇಕು, ಸ್ತ್ರೀಯರೇ ಬೆರಗಾಗುವಂತಿತ್ತು ಅದು. ಅವನ ಕಂಠಸ್ವರ, ಮಾತಿನ ರೀತಿ ಎಲ್ಲ ಎಷ್ಟು ಸ್ತ್ರೀ ಸಹಜವಾಗಿತ್ತೆಂದರೆ ಅವನೊಬ್ಬ ಹುಡುಗ ಎಂಬುದೇ ಮರೆತು ಹೋಗುತ್ತಿತ್ತು. ಹೆಂಗಸರು ನಗು ನಗುತ್ತಾ ಮಾತನಾಡಿಕೊಳ್ಳುತ್ತಿದ್ದರು. ನೋಡೇ, ಅವನು ನಮ್ಮ ಗದಾಯಿ ಅಂತಲೇ ತಿಳಿಯುವುದಿಲ್ಲವಲ್ಲೇ. ಗದಾಧರ ಅಷ್ಟು ಸೂಕ್ಷ್ಮವಾಗಿ ವ್ಯಕ್ತಿಗಳ ಚಲನವಲನಗಳನ್ನು ಅನುಕರಿಸಬಲ್ಲವನಾಗಿದ್ದ. ಕೆಲವೊಮ್ಮೆ ತಮಾಷೆ ಮಾಡಿ ನಗಿಸುವುದಕ್ಕೋಸ್ಕರ ಅವನು ಸೀರೆಯುಟ್ಟುಕೊಂಡು ಆಭರಣ ತೊಟ್ಟುಕೊಂಡು ಸೊಂಟದ ಮೇಲೆ ಬಿಂದಿಗೆಯನ್ನಿಟ್ಟುಕೊಂಡು ಗಂಡಸರ ಮುಂದೆಯೇ ಬಳುಕುತ್ತಾ ನೀರು ತರಲು ಹಾಲ್ದಾರ ಪುಕುರದ ಕಡೆಗೆ ಹೊರಟು ಬಿಡುತ್ತಿದ್ದ. ಗಂಡಸರೆಲ್ಲ ಬೇಸ್ತು. ಅವನು ಹೆಣ್ಣಲ್ಲ ಎನ್ನುವುದು ಅವರಿಗೆ ತಿಳಿಯುತ್ತಿದ್ದುದು ವೇಷ ತೆಗೆದ ಮೇಲೆಯೇ. ಗದಾಧರ ಒಮ್ಮೆ ಆ ಊರಿನ ದುರ್ಗಾದಾಸ ಎಂಬುವನನ್ನು ಬೇಸ್ತು ಬೀಳಿಸಿದ್ದು ತುಂಬ ಸ್ವಾರಸ್ಯವಾಗಿದೆ. ಸೀತಾನಾಥ ಪೈನೆಗೆ 7 ಗಂಡು ಮಕ್ಕಳು, 8 ಹೆಣ್ಣು ಮಕ್ಕಳು. ಈ ಹೆಣ್ಣು ಮಕ್ಕಳಿಗೆಲ್ಲ ಮದುವೆಯಾಗಿದ್ದರೂ ತವರು ಮನೆಯಲ್ಲಿಯೇ ವಾಸ. ಏಕೆಂದರೆ ಅವರದು ಅವಿಭಾಜ್ಯ ಕುಟುಂಬ. ಅವರದು ಅದೆಷ್ಟು ದೊಡ್ಡ ಸಂಸಾರವೆಂದರೆ ಅವರಿಗೆ ಒಂದು ದಿನದ ಅಡಿಗೆಗೆ ಮಸಾಲೆ ರುಬ್ಬುವುದಕ್ಕೆ 10 ರುಬ್ಬುವ ಕಲ್ಲುಗಳು ತಿರುಗಬೇಕಾಗಿತ್ತಂತೆ. ಸೀತಾನಾಥ ಪೈನೆಯ ಸಂಬಂಧಿಕರೆಲ್ಲ ಅವನ ಮನೆಯ ಸುತ್ತಮುತ್ತಲೇ ಮನೆ ಕಟ್ಟಿಕೊಂಡು ವಾಸವಾಗಿದ್ದರು. ಆದ್ದರಿಂದ ಅದು ವೈಶ್ಯರ ಕೇರಿ ಎಂದೇ ಹೆಸರಾಗಿತ್ತು. ಚಂದ್ರಮಣಿಯ ಮನೆ ಹತ್ತಿರದಲ್ಲೇ ಇದ್ದುದರಿಂದ ಸೀತಾನಾಥ ಪೈನೆಯ ಹೆಂಡತಿ, ಹೆಣ್ಣು ಮಕ್ಕಳು ಹಾಗೂ ಕೇರಿಯ ಮತ್ತಿತರ ಮಹಿಳೆಯರು ಅವಳ ಮನೆಗೆ ಬರುತ್ತಿದ್ದರು. ಅವರಿಗೆಲ್ಲ ಗದಾಧರನ ಪರಿಚಯ ಚೆನ್ನಾಗಿಯೇ ಇತ್ತು. ಅವರು ಎಷ್ಟೋ ಬಾರಿ ಅವನನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ನಾಟಕದ ಯಾವುದಾದರೂ ಭಾಗವನ್ನು ಅಭಿನಯಿಸುವಂತೆ ಅಥವಾ ಹೆಂಗಸರಂತೆ ನಾಟಕದ ಯಾವುದಾದರೂ ಉಡುಗೆ ತೊಡುಗೆ ತೊಟ್ಟು ಹೆಂಗಸರ ನಡೆನುಡಿಗಳನ್ನು ಅನುಕರಿಸಿ ತೋರಿಸುವಂತೆ ಕೇಳಿಕೊಳ್ಳುತ್ತಿದ್ದರು. ಆ ವೈಶ್ಯರ ಕೇರಿಯ ಇತರ ಸ್ತ್ರೀಯರು ಸೀತಾನಾಥನ ಮನೆಯ ಸ್ತ್ರೀಯರಂತೆ ಮನೆ ಬಿಟ್ಟು ಹೊರಗೆ ಬರುವಷ್ಟು ಸ್ವತಂತ್ರರಾಗಿರಲಿಲ್ಲ. ಗಂಡಸರ ಸರ್ಪಗಾವಲು. ಆದ್ದರಿಂದ ಚಂದ್ರಮಣಿಯ ಮನೆಗೆ ಹೋಗಿ ಗದಾಧರನ ಹಾಡುಗಳನ್ನು ಕೇಳುವ, ನಟನ ಕೌಶಲವನ್ನು ನೋಡುವ ಭಾಗ್ಯ ಅವರ ಪಾಲಿಗಿರಲಿಲ್ಲ. ಬಹುಶಃ ಈ ಕಾರಣಕ್ಕಾಗಿಯೇ ಇರಬೇಕು, ಸೀತಾನಾಥನ ಹೆಂಡತಿ ಮಕ್ಕಳು ಗದಾಧರನನ್ನು ಆಗಾಗ ತಮ್ಮ ಮನೆಗೆ ಕರೆಯಿಸಿಕೊಳ್ಳುತ್ತಿದ್ದುದು. ತನ್ಮೂಲಕ ಅವರಿಗೆಲ್ಲ ಗದಾಧರನ ಕೌಶಲವನ್ನು ಕಂಡು ಆನಂದ ಪಡಲು ಸಾಧ್ಯವಾಯಿತು. ಹೀಗೆ ಅವನು ಎಲ್ಲರಿಗೂ ಅಚ್ಚುಮೆಚ್ಚಿನವನಾದ. ಸೀತಾನಾಥನ ಮನೆಯಲ್ಲಿ ಗದಾಧರನ ಕಾರ್ಯಕ್ರಮವಿದೆ ಎಂಬ ಸೂಚನೆ ಸಿಕ್ಕಿದರೆ ಸಾಕು, ಕೇರಿಯ ಮಹಿಳೆಯರೆಲ್ಲರೂ ಅಲ್ಲಿಗೆ ಧಾವಿಸುತ್ತಿದ್ದರು. ಅವನ ಹಾಡುಗಳನ್ನು ಕೇಳಿ, ನಟನೆಯನ್ನು ನೋಡಿ ಹೃದಯದ ತುಂಬ ಆನಂದಿಸುತ್ತಿದ್ದರು. ಮನೆಯ ಯಜಮಾನನಾದ ಸೀತಾನಾಥ ಪೈನೆಗೂ ಗದಾಧರನೆಂದರೆ ಬಹಳ ಇಷ್ಟ. ಅವನಿಗೆ ಮಾತ್ರವಲ್ಲ, ಆ ಕೇರಿಯ ಎಲ್ಲ ಗಂಡಸರಿಗೂ ಅವನು ಅತ್ಯುತ್ಕೃಷ್ಟ ಬಾಲಕ ಎಂಬುದು ತಿಳಿದಿತ್ತು. ಆದ್ದರಿಂದ ತಮ್ಮ ಮನೆಯ ಹೆಂಗಸರು ಸೀತಾನಾಥ ಪೈನೆಯ ಮನೆಯಲ್ಲಿ ಗದಾಧರನ ವಿವಿಧ ಕಾರ್ಯಕ್ರಮವನ್ನು ನೋಡಲು ಅವರ ಆರಾಡ್ಯವೂ ಇರಲಿಲ್ಲ. ಈ ವೈಶ್ಯರ ಕೇರಿಯಲ್ಲೇ ಇದ್ದವನು ಮೇಲೆ ಹೇಳಿದ ದುರ್ಗಾದಾಸ ಪೈನೆ. ಅವನಿಗೂ ಗದಾಧರನ ಮೇಲೆ ಬಹಳ ಒಳ್ಳೆಯ ಅಭಿಪ್ರಾಯವಿತ್ತು, ಪ್ರೀತಿಯೂ ಇತ್ತು. ಅದೆಲ್ಲ ಸರಿಯೇ, ಆದರೆ ತನ್ನ ಮನೆಯ ಹೆಂಗಸರಿಗೆ ಮಾತ್ರ ಪರದೆಯಿಂದ ಹೊರಬಂದು ಗದಾಧರನನ್ನು ಅವನಿನ್ನೂ ಬಾಲಕನೇ ಆದರೂ ಕೂಡ ನೋಡಲು ಬಿಡುತ್ತಿರಲಿಲ್ಲ. ಅವನು ಸೀತಾನಾಥ ಹಾಗೂ ಇತರ ಬಂಧು ಬಳಗದವರೊಡನೆ ಆಗಾಗ ಜಂಬ ಕೊಚ್ಚಿಕೊಳ್ಳುತ್ತಿದ್ದ.
ನನ್ನ ಮನೆಯ ಹೆಂಗಸರನ್ನು ಮಾತ್ರ ಇಲ್ಲಿಯವರೆಗೆ ಪರಪುರುಷರಾದರೂ ಕಣ್ಣಿಂದ ಕಂಡದ್ದೇ ಇಲ್ಲ. ಅಷ್ಟೇ ಅಲ್ಲ, ಅವರಿರುವ ಅಂತಃಪುರದೊಳಗಿನ ಒಂದು ಸಣ್ಣ ವಸ್ತುವನ್ನೂ ಕಂಡವರಿಲ್ಲ. ಹಾಗಿಟ್ಟಿದ್ದೇನೆ ನಾನು, ಗೊತ್ತೋ? ಅವನು ಇಷ್ಟು ಹೇಳಿ ಸುಮ್ಮನಿದ್ದರೆ ಚೆನ್ನಾಗಿತ್ತು. ಆದರೆ ಅಷ್ಟಕ್ಕೆ ನಿಲ್ಲಲಿಲ್ಲ. ಮನೆಯ ಸ್ತ್ರೀಯರನ್ನು ಪರದೆಯೊಳಗೆ ಸುರಕ್ಷಿತವಾಗಿ ಇಡದಿರುವ ಸೀತಾನಾಥ ಹಾಗೂ ಇತರ ಬಳಗದವರನ್ನು ಹೀಯಾಳಿಸಿ ತಿರಸ್ಕಾರವಾಗಿ ಮಾತನಾಡುತ್ತಿದ್ದ. ಧನ್ಯವಾದಗಳು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಜೈ ಶ್ರೀ